ಗ್ರಬೋವಾಯಿ ಕೋಡ್ಸ್ ಅಂದರೆ ನೀವು ಕೇಳಿರ್ತೀರಲ್ಲ. ನಮ್ಮ ಭಾರತಿ ಮೇಡಮ್ ಅವರು ಏಂಜಲ್ ನಂಬರ್ಸ್ ಹೇಳ್ತಾ ಇರ್ತಾರಲ್ಲ. ಸೊ ಅದೊಂದು ಅದು ಸಿಮಿಲರ್ ಅಂದರೆ ಅದೇ ಥರ ಇರ್ತದೆ ಇದು, ಆದರೆ ಇನ್ನು ಸ್ವಲ್ಪ ಡಿಫ್ರೆಂಟ್ ಇದು. ಅಲ್ಲಿ ಏಂಜಲ್ ನಂಬರ್ಸ್ ಅಂದರೆ ನೇರವಾಗಿ ಏಂಜಲ್ಸಿಂದ, ಅದೇ ದೈವದೂತಗಳಿಂದ ಬಂದಿರುವಂಥ ನಂಬರ್ಸ್ ಅವೆಲ್ಲ. ಓಕೆ. ಆದರೆ ಇಲ್ಲಿ ಗ್ರಬೋವಾಯಿ ಅಂತ ಒಬ್ಬರು, ಈ ಗ್ರಿಗೋರಿ ಗ್ರಿಗೋರಿ ಗ್ರಬೋವಾಯಿ ಅಂತ ಒಂದು ರಷ್ಯನ್ ಸೈಂಟಿಸ್ಟ್ ಇವರು. ಗಣಿತ ಗಣಿತ ತಜ್ಞರು ಇವರು. ಅರ್ಥ ಆಯ್ತಾ? ಮತ್ತೆ ಅತೀಂದ್ರಿಯ ಶಕ್ತಿ ಇರುವಂಥವ್ರನ್ನು ಹೇಳ್ಬೋದು. ಇವರು ಮಿಸ್ಟಿಕ್ ಮತ್ತೆ ಮ್ಯಾಥಮೆಟಿಷಿಯನ್, ಬಿಲಾಂಗ್ಸ್ ಟು ರಷ್ಯನ್ ಕಂಟ್ರಿ. ಇವ್ರ ಹೆಸರೇನು? ಗ್ರಿಗೋರಿ ಗ್ರಿಗೋರಿ ಗ್ರಬೋವಾಯಿ ಅಂತ ಇವ್ರ ಹೆಸರು. ಆಯ್ತಾ? ಇವರು ಅತ್ಯಂತ ಪರಿಶೋಧನೆ ಮಾಡಿದ್ದಾರೆ ಮೆತ್ತಾರೆ. ಆ ಪರಿಶೋಧನೆಯಲ್ಲಿ ಅವರು ಅಂತ ಎಂತಲ್ಲ, ನಿಜವಾದ ರೀತಿಯಲ್ಲಿ ಅವರು ಮ್ಯಾಥಮೆಟಿಷಿಯನು ಮತ್ತೆ ಮಿಸ್ಟಿಕ್ ಅಂದರೆ ಈ ಅತೀಂದ್ರಿಯ ಶಕ್ತಿಗಳಿರುವಂಥ ವ್ಯಕ್ತಿ. ಅದಕ್ಕೋಸ್ಕರ ಏನಾಗಿದೆ, ಇವರು ತುಂಬ ಅದ್ಭುತವಾದ ರೀತಿಯಲ್ಲಿ ಒಂದು ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅದೇನಂತಂದರೆ, ಈ ಗ್ರಬೋವಾಯಿ ಕೋಡ್ಸ್ ಅಂತ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಗ್ರಬೋವಾಯಿ ಕೋಡ್ಸ್ ಅಂತ ಅದು ಗಣಿತದಿಂದ ತಂದಿರೋದು ಇವೆಲ್ಲ. ಅಂದರೆ ನೇರವಾಗಿ ಯಾರೋ ಒಬ್ಬರು ಏಂಜಲ್ ಬಂದು ಎಲ್ಲಿರುವಂಥದ್ದಲ್ಲ. ಏಂಜಲ್ ಏಂಜಲಿಂದ ಬಂದಿರುವಂಥ ನಂಬರ್ಸು ಅದಿದೆ, ಅದು ಏಂಜಲ್ ನಂಬರ್ಸ್ ಅಂತ ಕರಿತೀವಿ. ಆದರೆ ಇವರು ಪ್ರಧಾನವಾಗಿ ಈ ಪರ್ಯಾಯ ಚಿಕಿತ್ಸವಾಗಿ ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೋದು, ಮತ್ತು ಈ ಆಧ್ಯಾತ್ಮಿಕ ಸಮುದಾಯಗಳಲ್ಲಿ ಯಾವ ರೀತಿಯಲ್ಲಿ ಬಳಸ್ಕೋಬೋದು, ಎಸ್ಪೆಷಲಿ ಅಭಿವ್ಯಕ್ತಕ್ಕೆ ಅಂದರೆ ಮ್ಯಾನಿಫೆಸ್ಟೇಷನ್ಗೋಸ್ಕರ ಏನೇನು ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಣ, ಏನೇನು ಅಭಿವೃದ್ಧಿಗೋಸ್ಕರ ಆಧ್ಯಾತ್ಮಿಕಗೋಸ್ಕರ ಈ ಮುಖ್ಯವಾದ ಪರ್ಯಾಯ ಚಿಕಿತ್ಸವಾಗಿ ಒಂದು ಆಲ್ಟರ್ನೇಟ್ ಥೆರಪಿಯಾಗಿ ಬಳಸ್ಕೋಬೇಕಂತ ಇವ್ರ ಉದ್ದೇಶ. ಅದಕ್ಕೂ ಸೊ ಇಲ್ಲಿ ಏನಾಗಿದೆ ಅಂದರೆ, ಅನೇಕ ಸಂಖ್ಯಾಕ್ರಮಗಳು ಕೊಟ್ಟಿದ್ದಾರೆ ಅವರು. ಸಂಖ್ಯಾಕ್ರಮಗಳು ಅಂದರೆ ಈ ರೀತಿಯಲ್ಲಿ ಈ ಸಂಖ್ಯಾಕ್ರಮ ಇದ್ದರೆ ಈ ರೀತಿಯಲ್ಲಿ ಒಂದು ಕಂಪನ ಆವರ್ತನವನ್ನು ಹೊಂದಬಹುದು ಅಂತ ಹೇಳಿದ್ದಾರೆ ಅವರು. ನೋಡ್ಕೊಳ್ಳಿ, ಒಂದು ಕಂಪನ ಆವರ್ತನ. ಆಯ್ತಾ? ಸೊ ಇದೇನಾಗತ್ತೆ, ಸೊ ಖಂಡಿತವಾಗಿ ಇದು ಒಂದು ರೀತಿಯಲ್ಲಿ ವಾಸ್ತವ ಆರೋಗ್ಯ ಅಥವಾ ಪ್ರಜ್ಞೆಯ ಮೇಲೆ ಪ್ರಭಾವ ಹೆಚ್ಚು ಬೀರತ್ತೆ. ಅಂದರೆ ಯಾವ ರೀತಿಯಲ್ಲಿ ಅಂದರೆ, ನಮ್ಮ ಆರೋಗ್ಯ ಆಗಲಿ, ಮತ್ತು ಐಶ್ವರ್ಯ ಆಗಲಿ, ಮತ್ತು ಅನೇಕ ಅಭಿವೃದ್ಧಿ ವಿಷಯಗಳಾಗಲಿ ಅದ್ರ ಮೇಲೆ ಪ್ರಭಾವ ತೋರಿಸ್ತದೆ. ಯಾವ ರೀತಿಯಲ್ಲಿ ಅಂದರೆ, ಅವರು ಕಂಡಿರುವಂಥ ಈ ಸಂಖ್ಯೆದ ಕ್ರಮ, ದ ಸೀಕ್ವೆನ್ಸ್ ಆಫ್ ನಂಬರ್ಸ್. ಆ ಸೀಕ್ವೆನ್ಸ್ ಆಫ್ ನಂಬರ್ಸ್ ನೋಡಿ ಎಂಥ ಅದ್ಭುತ ರೀತಿಯಲ್ಲಿ ಅವರು ಪ್ರತಿಪಾದನೆ ಮಾಡಿದ್ದಾರೆ, ಅವರು ಸಂಶೋಧನೆ ಮಾಡಿ ಅಂತ ನಾವು ಒಂದೊಂದು ತಿಳ್ಕೊಂತ ಹೋಗೋಣ. ಓಕೆ. ಸೊ ಮೊದಲನೇದಾಗಿ ಈ ಸೀಕ್ವೆನ್ಸ್ ಆಫ್ ನಂಬರ್ಸ್ ಯಾವುದು, ಆ ಕ್ರಮ ಸಂಖ್ಯೆ ಯಾವುದು, ಯಾವುದರಿಂದ ಏನು ಫಲಿತ ಸಿಗತ್ತೆ ಅಂತ ತಿಳ್ಕೊಂಡು ಆಮೇಲೆ ಅದು ಯಾವ ರೀತಿಯಲ್ಲಿ ನಾವು ಬರೀಬೇಕು, ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತ. ಇದು ದೊಡ್ಡ ಸಬ್ಜೆಕ್ಟ್. ಇದನ್ನು ಈಗ ಇವತ್ತೇನಂದರೆ ಸ್ವಲ್ಪ ಮಾತ್ರ ನಾನು ಕವರ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಇದು ದೊಡ್ಡ ಸಬ್ಜೆಕ್ಟು, ಇದು ಇನ್ನು ಹೆಚ್ಚು ಸಮಯ ಬೇಕಾಗತ್ತೆ, ಅದು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಈ ಗ್ರಿಗೋರಿ ಗ್ರಬೋವಾಯಿ ಕೋಡ್ಸ್ ಫಾರ್ ಮ್ಯಾನಿಫೆಸ್ಟೇಷನ್ ಏನೇನಿದು? ಮೊದಲನೇದು ನೋಡಿ, ಅವ್ರು ಕೊಟ್ಟಿರುವಂಥ ಕೋಡ್ ಏನಂದರೆ, ಅನೇಕ ಕೋಡ್ಸ್ಗಳು, ಅನೇಕ ಸೀಕ್ವೆನ್ಸ್ ಆಫ್ ನಂಬರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ರೀತಿಯಲ್ಲಿ ಅಂದರೆ, ಮೊದಲನೇದು ಕೊಟ್ಟಿರೋದು ಅನ್ಎಕ್ಸ್ಪೆಕ್ಟೆಡ್ ಮನಿ, ಅಂದರೆ ಅನಿರೀಕ್ಷಿತ ಹಣ ಬರೋದಕ್ಕೆ ಒಂದು ಕೋಡ್ ಕೊಟ್ಟಿದ್ದಾರೆ ಅವರು. ಅದೇನದಂತಂದರೆ 52074118 ಅಂತ ಕೊಟ್ಟಿದ್ದಾರೆ. ಈ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ವಾಟ್ಸಪ್ಪಲ್ಲಿ ಮತ್ತೆ ತಲುಪಿಸ್ತೀವಿ, ನಾವು ಒಂದು ಲಿಸ್ಟ್ ತಲುಪಿಸ್ತೀವಿ. ದಯವಿಟ್ಟು ಅದು ನೋಡಿಕೊಂಡು ಯಾವ ರೀತಿ ಬರೀಬೇಕು ಅದನ್ನು ಹೇಳ್ತೀನಿ. ಆ ರೀತಿಯಲ್ಲಿ ಬರ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೋಡಿ, ಈ ಯಾವುದೇ ಈ ಕ್ರಮ ಸಂಖ್ಯೆ ಇದೆಯಲ್ಲ, ಇದನ್ನು ಮೈಂಡಲ್ಲಿ ಪದೇ ಪದೇ ತಿರುಗಿಸ್ತಾ ಇರಬೇಕು. ನೋಡೋದಾಗಲಿ, ಒಂದು ಪೇಪರ್ ಮೇಲೆ ನೋಡ್ಕೊಳ್ಳೋದಾಗಲಿ, ಕೈ ಮೇಲೆ ಬರ್ಕೊಂಡೋದಾಗಲಿ, ಕೈ ಮೇಲೆ ಬರ್ಕೊಂಡು ನೋಡ್ಕೊಳ್ಳೋದಾಗಲಿ. ಅಂದರೆ ಈ ಹಸ್ತದ ಮೇಲೆ ಬರ್ಕೊಂಡ್ರೆ ಅದು ಹೋಗುತ್ತೆ ನೀರಿಂದ. ಅಂದರೆ ನಾವು ಯಾವುದೇ ಸ್ಕೆಚ್ಚಿಂದ ಬಡಿದ್ರೂ ಇರೋದಿಲ್ಲ ಅದು. ಅದಕ್ಕೋಸ್ಕರ ಈ ಕೈ ಮೇಲೆ ಇಲ್ಲಾಂದರೆ ಒಂದು ಪೇಪರಲ್ಲಿ ಬರ್ಕೊಂಡು ಅದರನ್ನೇ ಇಟ್ಕೊಳ್ಳೋದು, ಅದು ನಿಮ್ಮ ಹಾಸಿಗೆ ಹತ್ರ ಇಟ್ಕೊಳ್ಳೋದು, ಇಲ್ಲ ಜೋಬಲ್ಲಿ ಇಟ್ಕೊಂಡು ಆಚೆ ಕಡೆ ಹೋಗೋದಾಗಲಿ, ಯಾವುದೇ ರೀತಿಯಲ್ಲಿ ಮಾಡ್ಕೋಬೋದು. ಅದು ವಿಧ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬಳಸ್ಕೋಬೋದು ಅಂತ ಹೇಳ್ತೀನಿ. ಈಗ ಈ ಅನಿರೀಕ್ಷಿತ ಹಣಗೆ 52074118 ಕೊಟ್ಟಿದ್ದಾರೆ. ಓಕೆ. ಮತ್ತೆ ನೋಡ್ಕೊಳ್ಳಿ, ಒಂದು ನಮಗೆ ಈ ಸ್ಥಿರ ದೀರ್ಘಾವಧಿಯ ಆದಾಯ ಬರಬೇಕು ಅಂತಂದರೆ ಸ್ಟಡಿ ಆ್ಯಂಡ್ ಲಾಂಗ್ ಟರ್ಮ್ ಇನ್ಕಮ್ ಅಂತ ಅದಕ್ಕೊಂದು ನಂಬರ್ ಕೊಟ್ಟಿದ್ದಾರೆ ನೋಡಿ, 9213140.
9213 ಕೊಟ್ಟಿದ್ದಾರೆ. ಇನ್ನು ನೋಡ್ತಾ ಹೋದರೆ ನಮಗೆ ಹೇರಳವಾದ ನಗದು ಹರಿಬೇಕು ಅಂತ ಅಂದರೆ ಒಂಥರ ಕ್ಯಾಶ್ ಫ್ಲೋ ಅಬಂಡೆಂಟ್ ಆಗಿ ಬರಬೇಕಂದ್ರೆ ಅವ್ರು ಕೊಟ್ಟೋ ನಂಬರು 318612518714 ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಹಣದ ಜ್ಞಾನ, ಮನಿ ನಾಲೆಡ್ಜ್ ಅಂತ ಒಂದು ಕೊಟ್ಟಿದ್ದಾರೆ. 9649865583 ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕನಸಿನ ಕೆಲಸಗಳನ್ನು ವ್ಯಕ್ತಪಡಿಸೋದು ಅಂತಂದರೆ ನಮಗೆ ಯಾವುದೇ ಒಂದು ಒಂದು ಕನಸಿನ ಕೆಲಸ ಇದೆ ಅಂತ ಇಟ್ಕೊಳ್ಳಿ, ಡ್ರೀಮ್ ಜಾಬ್, ಅದನ್ನು ಯಾವ ರೀತಿಯಲ್ಲಿ ನಾವು ಅಭಿವ್ಯಕ್ತಪಡಿಸ್ಕೋಬೋದು, ಸಾಧಿಸ್ಬೋದು ಅಂತ. ಅದು 49315186414191 ಈ ರೀತಿಯಲ್ಲಿ ಸುಮಾರು ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಕೆಲವು ಮಾತ್ರ ನಾನು ರೀಡ್ ಮಾಡ್ತೀನಿ, ಆಮೇಲೆ ಮಿಕ್ಕಿದ್ದು ಲಿಸ್ಟ್ ಬರುತ್ತೆ. ಲಿಸ್ಟ್ ನೋಡಿಕೊಂಡು ಅದು ಬರೆಯೋ ವಿಧಾನ ಹೇಳ್ತೀನಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇರುವಂಥ ಸಂಖ್ಯೆಗಳು, ಕ್ರಮ ಸಂಖ್ಯೆಗಳು ಸುಮಾರು 24 ಇದೆ. ಅದರಲ್ಲಿ ಇನ್ನೊಂದು ನೋಡಿ, ಯಾವುದೇ ಒಂದು ಉದಾಹರಣೆಗೆ ಒಂದು ಸೆಲ್ಫ್ ಲವ್ ಕೋಸ್ಟ 396815 ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇನ್ನೇನು ಕೊಟ್ಟಿದ್ದಾರೆ, ಗುಡ್ ಹೆಲ್ತ್ ಅಂದರೆ ಒಳ್ಳೆ ಆರೋಗ್ಯ, ಉತ್ತಮ ಆರೋಗ್ಯಕ್ಕೋಸ್ಕರ ಏನು ಕೊಟ್ಟಿದ್ದಾರೆ, 80845700 ಕೊಟ್ಟಿದ್ದಾರೆ. ಆಯಿತಾ. ಹೀಲಿಂಗ್ ಆಫ್ ದ ಬಾಡಿ ಅಂದರೆ ದೇಹದ ಗುಣಪಡಿಸುವಿಕ ಅದಕ್ಕೋಸ್ಕರ ಕೊಟ್ಟಿದ್ದಾರೆ. 9187948181 ಅಂತ ಕೊಟ್ಟಿದ್ದಾರೆ. ಆಮೇಲೆ ಕ್ಯಾನ್ಸಲ್ ನೆಗೆಟಿವಿಟಿ ಅಂದರೆ ಯಾವುದೇ ನಕಾರಾತ್ಮಕತೆಯನ್ನು ರದ್ದುಗೊಳಿಸ್ಕೊಳ್ಳೋದು ಅದನ್ನು ಕೊಟ್ಟಿದ್ದಾರೆ. ಸೊ ಅದು ಪ್ರಧಾನವಾಗಿ 4748132148 ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಈ ರೀತಿಯಲ್ಲಿ ಗುಡ್ ಲಕ್ ಅಂದರೆ ಒಂಥರ ಶುಭವಾಗಲಿ ಅಂತ ಅನ್ಕೊಂಡ್ರೆ ಫಾರ್ಚೂನ್ಗೋಸ್ಕರ 8172197338 ಅಂತ ಕೊಟ್ಟಿದ್ದಾರೆ. ಇಂಥ ಅನೇಕ ನಂಬರ್ಸ್ ಕೊಟ್ಟಿದ್ದಾರೆ. ಇದು ಲಿಸ್ಟ್ ಬರುತ್ತೆ ವಾಟ್ಸಪ್ಪಲ್ಲಿ, ಪ್ರತಿಯೊಬ್ಬರು ಇದನ್ನು ಬಳಸ್ಕೊಳ್ಳಿ. ಎಸ್ಪೆಷಲಿ ಇವರು ಮ್ಯಾಥಮೆಟಿಷಿಯನ್ ಆಗಿದ್ದಕ್ಕೋಸ್ಕರ ಇದರಲ್ಲಿ ತುಂಬ ಉಪಯುಕ್ತವಾಗಿದೆ. ವರ್ಲ್ಡ್ ವೈಡ್ ಇದು ಉಪಯೋಗಿಸ್ತಾ ಇದ್ದಾರೆ. ನನಗೂ ಇತ್ತೀಚಿನ ಕಾಲದಲ್ಲಿ ನನ್ನ ಸಂಶೋಧನೆಯಲ್ಲಿ ಗೊತ್ತಾಗಿರೋದು ಇದೆಲ್ಲ. ಅಂದರೆ ನನಗೂ ಗೊತ್ತಿಲ್ಲ ಇದಕ್ಕೆ ಮುಂಚೆ. ಸೊ ನಾನು ಸಂಶೋಧನೆ ಮಾಡ್ತಾ ಇರುವಾಗ ನಾನು ಬೇರೆ ನಮ್ಮ ಫ್ರೆಂಡ್ಸು ಸರ್ಕಲಲ್ಲಿ ಸೊ ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿ ಪ್ರಪಂಚದಲ್ಲಿ ಉಪಯೋಗಿಸ್ತಾ ಇದ್ದಾರೆ ಈ ಗ್ರಬವಾಯಿ ಕೋಡ್ಸ್ ಅಂತ ನೋಡಿ. ಈ ಸಂಖ್ಯೆಗಳನ್ನು ಯಾವ ರೀತಿಯಲ್ಲಿ ಬಳಸ್ಕೋಬೋದು ಅಂತ ಸ್ವಲ್ಪ ನೋಡೋಣ. ಅವುಗಳನ್ನು ನಿಮ್ಮ ಮಣಿಕಟ್ಟಿನ ಮೇಲೆ ಬರೀರಿ. ಆಯಿತಾ. ಈ ನಂಬರ್ಸನ್ನು ಮಣಿಕಟ್ಟಿನ ಮೇಲೆ ಬರೀರಿ. ಅದು ಯಾವುದೇ ರೀತಿಯಲ್ಲಿ ಎರೇಜ್ ಆಗೋದಿಲ್ಲ, ಸೊ ಹೋಗೋದಿಲ್ಲ. ಚೆನ್ನಾಗಿ ಅದು ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಆರಾಮಾಗಿ ನೋಡ್ಕೋಬೋದು. ಅದು ಹೆಚ್ಚೆಚ್ಚಾಗಿ ನೋಡ್ತಾ ಇದ್ರೇ ಒಂಥರ ಮಂತ್ರ ಥರ, ಯಾರೋ ಹೇಳಿದ್ರು ನೋಡಿ ಚಾಂಟಿಂಗ್ ಅಂತ, ಆ ರೀತಿಯಲ್ಲಿ ಮಂತ್ರ ಥರ ಇದು ಒಂಥರ. ಓಕೆ, ಇವೆಲ್ಲ ಏನಂದರೆ ನಾವು ಇದಕ್ಕೆ ಮುಂಚೆ ಒಂದು ತಿಳ್ಕೊಂಡಿದ್ವಿ, ಪ್ಲೆಸಿಬೋ ಎಫೆಕ್ಟ್ ಅಂತ ಗೊತ್ತಿದೆಯಾ? ಅಂದರೆ ನಂಬಿಕೆ, ನಿಮ್ಮ ಈ ವಿಶ್ವಾಸವೇ ನಿಮ್ಮ ಚಿಕಿತ್ಸೆ, ನಿಮ್ಮ ವಿಶ್ವಾಸ ನಿಮ್ಮ ಸಮಾಧಾನ, ನಿಮ್ಮ ನಂಬಿಕೆನೇ ನಿಮಗೆ ದೇವರು, ಇನ್ನೇನಿಲ್ಲ. ಸೊ ಅದಕ್ಕೋಸ್ಕರ ಅಂಥದ್ರಲ್ಲಿ ಇವೆಲ್ಲ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಇವ್ರು ಮ್ಯಾಥಮೆಟಿಷಿಯನ್ ಆಗಿದ್ದಕ್ಕೋಸ್ಕರ ಇವ್ರಿಗೆ ಒಂದು ವಿಶಿಷ್ಟತೆ ಇದೆ. ದೊಡ್ಡ ಮ್ಯಾಥಮೆಟಿಷಿಯನ್ ಇವರು. ಅದಕ್ಕೋಸ್ಕರ ಇವ್ರ ಹತ್ರ ಇರುವಂಥ ಆ ಅದ್ಭುತವಾದ ವಿಷಯವನ್ನು ಒಂದು ಬುಕ್ ರೂಪದಲ್ಲಿ ತಂದಿದ್ರು. ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಇವುಗಳನ್ನು ದೃಢೀಕರಣಲಾಗಿ ಅಥವಾ ಮಂತ್ರಗಳಾಗಿ ಪುನರಾವರ್ತವಿಸಿ ಅಂತ ಹೇಳಿದ್ದಾರೆ. ಒಂಥರ ಅಫರ್ಮೇಷನ್ಸು, ಚಾಂಟಿಂಗ್ ಥರ ನಾವು ಪದೇ ಪದೇ ರಿಪೀಟ್ ಮಾಡ್ಕೊತಾ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಆಮೇಲೆ ಇವೆಲ್ಲನೂ ಏನು ಮಾಡಬೇಕಂದ್ರೆ ಪೇಪರ್ ಮೇಲೆ ಬರ್ಕೊಂಡು, ಒಂದು ಪೇಪರ್ ತುಂಡಿಯಲ್ಲಿ ಬರ್ಕೊಂಡು, ಸೊ ರಾತ್ರಿಯಲ್ಲಿ ನಿಮ್ಮ ದಿಂಬಿನ ಕೆಳಗೆ ಇಟ್ಕೊಂಡ್ರೆ ಒಳ್ಳೆಯದು. ರಾತ್ರಿಯಲ್ಲಿ ದಿಂಬಿನ ಕೆಳಗಡೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಓಕೆ, ರಾತ್ರಿಯಲ್ಲಿ ಎಸ್ಪೆಷಲಿ. ಸೊ ಅದನ್ನು ಮಾಡ್ಕೋಬೋದು. ಆಮೇಲೆ ವಿಶ್ವಕ್ಕೆ ನಿಮ್ಮ ಇದು ಒಂದು ಪತ್ರ ಬರೆಯೋದು ತುಂಬ ಉತ್ತಮ. ಅಂದರೆ ವಿಶ್ವಕ್ಕೆ ಒಂದು ಪತ್ರ ಬರೀತೀವಲ್ಲ, ಆ ರೀತಿಯಲ್ಲಿ ಒಂದು ಪತ್ರ ಬರೆಯೋದು. ಆಮೇಲೆ ನೀರಿನೊಂದಿಗೆ ಪ್ರಕಟಣಗೊಳ್ಳಲು ನಿಮ್ಮ ನೀರಿನ ಬಾಟಲ್ಗೆ ಈ ಗ್ರಬಾಯ್ ಕೋಡನ್ನು ಲೇಬಲ್ ಥರ ಹಾಕಿ. ಉದಾಹರಣೆಗೆ ನಿಮಗೆ ಯಾವುದೋ ಒಂದು ಹಣಕಾಸು ಬೇಕು, ಇಲ್ಲ ಆರೋಗ್ಯ ಬೇಕು ಅಂತ ಇಟ್ಕೊಳ್ಳಿ. ನೀವು ನೀರು ಬಾಟ್ಲ್ ಇರ್ತದಲ್ಲ, ನಿಮ್ಮ ನೀರಿನ ಬಾಟಲು, ಆ ಬಾಟಲ್ಗೆ ಒಂದು ಪೇಪರ್ ಮೇಲೆ ಒಂದು ಸ್ಟಿಕ್ಕರ್ ಮೇಲೆ ಬರೆದು ಅದನ್ನು ಹಂಚೋದು. ಜಸ್ಟ್ ಅದು ಅದೇ ಫಿಕ್ಸ್ ಮಾಡೋದು ಆ ಬಾಟಲ್ ಮೇಲೆ. ನೀವು ಪದೇ ಪದೇ ನೋಡ್ಕೊತ ಹೋಗೋದಲ್ಲ, ಆ ರೀತಿಯಲ್ಲಿ ನಿಮಗೆ ಅದ್ಭುತವಾದ ಫಲಿತ ಕೊಡುತ್ತೆ ಅಂತ ಹೇಳಿದ್ದಾರೆ.
ಅದೇ ರೀತಿಯಲ್ಲಿ ನಿಮ್ಮ ಉದ್ದೇಶಗಳೊಂದಿಗೆ ಸ್ಫಟಿಕವನ್ನು ಚಾರ್ಜ್ ಮಾಡಿ ಮತ್ತು ಸೂಚನೆಲಾಗಿ ಗ್ರಬಾಯ ಕೋಡನ್ನು ಕಲ್ಪಿಸಿ. ನೋಡಿ, ಸೊ ಏನಂತ ಹೇಳ್ತಾರೆ ಅಂದರೆ, ನಿಮ್ಮ ಸ್ಫಟಿಕಗಳಿರ್ತವೆ, ಕ್ರಿಸ್ಟಲ್ಸ್ ನಿಮ್ಮ ಮನೆಯಲ್ಲಿ. ಆ ಕ್ರಿಸ್ಟಲ್ಸ್ಗೆ ಕ್ರಿಸ್ಟಲ್ನ ಚಾರ್ಜ್ ಮಾಡಿ, ಆಯಿತಾ, ನಿಮ್ಮ ಸೂಚನೆಗಳಿಂದ ಈ ಗ್ರಬಾಯ ಕೋಡನ್ನು ಅದು ಕಲಿಸಿ. ನೀವು ಸೂಚನೆ ಕೊಡ್ಬೋದಲ್ಲ, ಕ್ರಿಸ್ಟಲ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಯಾವುದೇ ಸೂಚನೆ ಕೊಟ್ಟರೆ ತಗೊಂತದ ಅದು. ನಿಮ್ಮ ಶಕ್ತಿಯನ್ನು ಪ್ರಸಾರ ಮಾಡ್ಬೋದು ಕ್ರಿಸ್ಟಲ್ಗೆ. ಆ ಸಮಯದಲ್ಲಿ ಈ ಗ್ರಬಾಯ್ ಕೋಡ್ ಅಂದರೆ ನಿಮಗೆ ಗೊತ್ತು, ಯಾವ ಕೋಡು ಉಪಯೋಗಿಸಿದ್ರೆ ಏನು ಫಲಿತ ಅಂತ ಈಗಾಗಲೇ ಹೇಳಿದ್ದೀನಿ ನಾನು. ಇನ್ನು ವಾಟ್ಸಪ್ಪಲ್ಲಿ ಬರುವಾಗ ನೋಡ್ಕೊಳ್ಳಿ ಕ್ಲಿಯರಾಗಿ. ಆ ಕೋಡನ್ನು ಈ ಕ್ರಿಸ್ಟಲ್ ಪ್ರಸಾರ ಮಾಡಿ, ಅದನ್ನು ಕೈಯಲ್ಲಿ ಇಟ್ಕೊಂಡು ಪ್ರಸಾರ ಮಾಡಿ. ಅದು ಎಲ್ಲಿಟ್ಟಿದ್ರು ಆ ಕ್ರಿಸ್ಟಲು ಆ ಕೆಲಸ ಮಾಡ್ತಾನೇ ಇರ್ತದೆ. ಮತ್ತೆ ನೀವು ಆ ಪ್ರೋಗ್ರಾಮನ್ನು ಚೇಂಜ್ ಮಾಡೋವರೆಗೂ ಅದೇ ಇರ್ತದೆ, ಆಯಿತಾ. ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದು ನಿಮ್ಗೆ ಹೇಳ್ಬೇಕಾಗಿರುವಂಥದ್ದು ಈ ಗ್ರೊಬಾಯ್ ಕೋಡ್ಸ್ ಬಗ್ಗೆ ಇವತ್ತಿನ ಈ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಮತ್ತೆ ಹೆಚ್ಚಿನ ಮಾಹಿತಿ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸೋದು ಆಗುತ್ತೆ. ಆಮೇಲೆ ಎರಡನೇದು, ನೆಕ್ಸ್ಟ್ ನಾವು ತಿಳ್ಕೊಂಡೋಗಿ ಹೋಗ್ತಾ ಇರೋಂಥದ್ದು, ಇದು ದೊಡ್ಡ ಸಬ್ಜೆಕ್ಟೇ. ಇವತ್ತು ನಾನು ಸ್ವಲ್ಪ ಮಾತ್ರ ಹೇಳಿ ಮತ್ತೆ ನಿಮಗೆ ಹೆಚ್ಚಾಗಿ ತಿಳ್ಕೊಂಡೋಕ್ಕೆ ಮುಂದಿನ ಕ್ಲಾಸಲ್ಲಿ ಒಂದೊಂದು ಚಾಪ್ಟರ್ ಆಗಿ ಮಾಡ್ತಾ ಹೋಗೋಣ. ಓಕೆ, ಸೊ ಅದು ಏನಂತಂದರೆ ನೋಡ್ಕೊಳ್ಳಿ. ಜಿಬು ಸಿಂಬಲ್ಸ್ ಅಂತ ಇದೆ, ಜಿಬು ಸಿಂಬಲ್ಸ್. ಈ ಜಿಬು ಸಿಂಬಲ್ಸ್ ಅಂತ ಇದನ್ನು ಒಂದು ಅದ್ಭುತ ಪರಿಜ್ಞಾನ ಇದು. ಓಕೆ, ಸೊ ಒಂದೊಂದು ಸಿಂಬಲ್ ಒಂದು ಅದ್ಭುತ ಕೆಲಸ ಮಾಡುತ್ತೆ. ಓಕೆ, ಎಷ್ಟು ಅಂದರೆ 88 ಅಂದರೆ 88 ಜಿಬು ಸಿಂಬಲ್ಸ್ ಇದೆ ಸ್ನೇಹಿತರೆ. 88 ಜಿಬು ಸಿಂಬಲ್ಸ್ ಇದೆ. ಒಂದೊಂದು ಸಿಂಬಲ್ಲು ಒಂದು ರೀತಿಯಲ್ಲಿ ಅದ್ಭುತ ಕೆಲಸ ಮಾಡುತ್ತೆ. ನಿಮ್ಗೆ ಇವತ್ತು 2 ಸಿಂಬಲ್ಸ್ ಕಲಿಸ್ತೀನಿ ನಾನು. ಆ 2 ಸಿಂಬಲ್ಸ್ ವಾಟ್ಸಪ್ಪಲ್ಲಿ ಬರುವಾಗ ಎರಡನ್ನೂ ಪ್ರಿಂಟ್ ಮಾಡಿಕೊಂಡು ಅದನ್ನು ಒಂದು ಚಿತ್ರ ರೂಪದಲ್ಲಿ ಇರ್ತದಲ್ಲ, ಆ ಸಿಂಬಲನ್ನು ಅಂಟಿಸ್ಕೋದು. ಇಲ್ಲಾಂದರೆ ಅದನ್ನು ಮಡಿಸಿ ನಿಮ್ಮ ಈ ಹಾಸಿಗೆ ಮೇಲೆ ದಿಂಬು ಕೆಳಗಡೆ ಇಟ್ಕೊಳ್ಳೋದು. ಯಾವುದು ಕಲಿಸ್ತೀನಿ ಅಂದರೆ ಇವತ್ತು ಒಂದು ಐಶ್ವರ್ಯ, ಎರಡನೇದು ಹೆಲ್ತ್ ಬಗ್ಗೆ, ಐಶ್ವರ್ಯ ಬಗ್ಗೆ 2 ಕಲಿಸ್ತೀನಿ ನಾನು. ಈ ಸಿಂಬಲ್ಸು, ಜಿಬು ಸಿಂಬಲ್ಸು ಇದು ತುಂಬ ಪ್ರಚಾರವಾಗಿದೆ. ಸೊ ತುಂಬ ಜನ ಉಪಯೋಗಿಸ್ತಾ ಇದ್ದಾರೆ. ಇದು ಒಂದು ಸಪ್ರೇಟ್ ಬುಕ್ಕೇ ಇದೆ ಇದಕ್ಕೆ. ಅದನ್ನು ನಿಧಾನವಾಗಿ ಹಂತವಾಗಿ ನಾವು ಸ್ವಾಧ್ಯಾಯ ಮಾಡಬೇಕಾಗುತ್ತೆ. ಯಾಕಂದರೆ ದೊಡ್ಡ ಸಬ್ಜೆಕ್ಟ್ ಇದು, ಆಯಿತಾ. ಇದರಲ್ಲಿ ನೋಡಿ ಎಷ್ಟು ಇರ್ತವೆ ಅಂದರೆ, ಒಂದು ಅಬಂಡೆನ್ಸು, ಮತ್ತು ಅವೇಕನಿಂಗು, ಆಮೇಲೆ ಸೌಂದರ್ಯಕ್ಕೆ, ಸೆಲೆಬ್ರೇಷನ್ಗೆ, ಒಂದು ಧೈರ್ಯಕ್ಕೋಸ್ಕರ, ಸೊ ಈ ರೀತಿಯಲ್ಲಿ ಸೃಜನಾತ್ಮಕ್ಕೋಸ್ಕರ, ಕ್ಲಾರಿಟಿ ಆಫ್ ಪರ್ಪಸ್ಗೋಸ್ಕರ, ಜೀವನ ಉದ್ದೇಶಕ್ಕೋಸ್ಕರ, ಆಶೀರ್ವಾದಕ್ಕೋಸ್ಕರ, ಎಷ್ಟಂದರೆ ಸುಮಾರು ಸಿಂಬಲ್ಸ್ ಇದೆ. ಇವೆಲ್ಲನೂ ಒಂದು ರೀತಿಯಲ್ಲಿ ಧ್ಯಾನದಲ್ಲಿ ಬಂದಿರುವಂಥ ಸಿಂಬಲ್ಸ್ ಇವೆಲ್ಲ. ಈ ಸಿಂಬಲ್ಸ್ನು ತುಂಬ ಚೆನ್ನಾಗಿ ಉಪಯೋಗಿಸ್ತಾ ಇದ್ದಾರೆ. ಸೊ ಈ ಜಿಬು ಸಿಂಬಲ್ಸ್ ನಾವು ತಿಳ್ಕೋಬೇಕು. ಒಂದೊಂದು ಕ್ಲಾಸಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋದರೆ ಆ ಸಿಂಬಲ್ಸನ್ನು ನೀವು ಹಾಗೆ ಅದನ್ನು ತಯಾರು ಮಾಡಿ ಹಾಗೆ ನೀವು ಪ್ರಿಂಟ್ ಮಾಡಿಕೊಂಡು ಒಂದು ಅದನ್ನು ಅಂಟಿಸ್ಕೋಬೋದು. ಅಂದರೆ ಗೋಡೆ ಮೇಲೆ ಎಲ್ಲೆಲ್ಲಿ ಅಂಟಿಸ್ಕೊಂಡ್ರೆ ಪದೇ ಪದೇ ನೋಡ್ತಾ ಇದ್ರೆ ಆ ಸಿಂಬಲ್ ನಿಮ್ಮ ಮೆಂಟಲ್ ಪಿಕ್ಚರ್ ಆಗಿ ತಯಾರಾದ್ಮೇಲೆ ನಿಮಗೆ ಅದ್ಭುತ ಫಲಿತ ಕೊಡುವಂಥ ಅವಕಾಶ ಇದೆ. ಓಕೆ, ಈ ಜಿಬು ಸಿಂಬಲ್ಸ್ನು ಇವತ್ತು ನಿಮಗೆ ಕಲ್ಸ್ಕೊಡೋದಾಗತ್ತೆ. ನೋಡೋಣ ಇದನ್ನು ಹೆಚ್ಚು ಮಾಹಿತಿ, ಇದ್ರ ಬಗ್ಗೆ ಒಂದೊಂದೊಂದು ಯಾವ ಸಿಂಬಲ್ ಯಾವ ಕೆಲಸ ಅನ್ನೋದು ಇನ್ನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟು 3ನೇದು ಏನಂತಂದರೆ, ಇದರ ಹೆಸರು ಸ್ವಿಚ್ ವರ್ಡ್ಸ್ ಅಂತ ಇದೆ. ಸ್ವಿಚ್ ವರ್ಡ್ಸ್ ಅಂತ ಒಂದು ಅದ್ಭುತ ಕಾನ್ಸೆಪ್ಟ್ ಇದು, ಆಯಿತಾ. ಅದೇನು ಮಾಡುತ್ತೆ ಸ್ವಿಚ್ ವರ್ಡ್ ಅಂದರೆ ಅದ್ಭುತ ಇದು. ಹೇಗಂದರೆ ನಮ್ಮ ಕಾನ್ಷಿಯಸ್ ಮೈಂಡಿಂದ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಕೆಲಸ ಮಾಡುತ್ತೆ ಇದು. ಒಂದು ಪದ ಹೇಳ್ಕೊಂಡ್ರೆ ಸಾಕು. ಒಂದು ಪದ, ಈಗ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳಿ, ಒಂದು ಸ್ವಿಚ್ ವರ್ಡ್ ಅದು ಆ್ಯಕ್ಚುಲಿ. ಥ್ಯಾಂಕ್ಸ್ ಅಂದರೆ ಒಂಥರ ಆ ಕಡೆ ಇನ್ನೊಂದು ವ್ಯಕ್ತಿಗೆ ಹೆಂಗೆ ಅನ್ನಿಸ್ತದೆ ರೀ, ತುಂಬ ಸಂತೋಷ ಅನ್ನಿಸ್ತದೆ. ಅವ್ರೇನೋ ಮಾಡಿದರೆ ಸಹಾಯ ಅಂತ ಇಟ್ಕೊಳ್ಳಿ. ಆದರೂ ನೀವು ಥ್ಯಾಂಕ್ಸ್ ಅಂತ ಒಂದು 5 ಲೆಟರ್ಸ್ ಒಂದು ವರ್ಡ್ ಏನಿದೆಯೋ ಅದು ಹೇಳಿದ್ರೆ ಅಷ್ಟೇ ನೀವು ಹೇಳಿದ್ದು. ಬಟ್ ಎಷ್ಟು ಪ್ರಭಾವ ಇರುತ್ತೆ ಆ ಕಡೆ ವ್ಯಕ್ತಿ ಮೇಲೆ. ಅದೇ ರೀತಿಯಲ್ಲಿ ಅನೇಕ ಸ್ವಿಚ್ ವರ್ಡ್ಸ್ ಇದೆ, ಅದನ್ನು ಕಂಡುಹಿಡಿದ್ದಾರೆ. ಆ ಸ್ವಿಚ್ ವರ್ಡ್ಸ್ಗೆ ಸಂಬಂಧಿತ ಒಂದು ಸಪರೇಟ್ ಪುಸ್ತಕ ಇದೆ. ಅದು ಒಂಥರ ಆಳವಾದ ಸಬ್ಜೆಕ್ಟ್ ಅದು. ಅಂಥ ಪದಗಳು ಸುಮಾರಿದೆ. ಎಷ್ಟಿದೆ? 160 ಪದಗಳಿದೆ. ಅದರ ಮೇಲೆ ಪದಗಳೇ ಇದೆ ಹೇಳ್ಬೇಕಂದ್ರೆ. ಅವೆಲ್ಲ ನಾವು ತಿಳ್ಕೊಂಡು ಆ ಸ್ವಿಚ್ ವರ್ಡ್ಸನ್ನು ನಾವು ಉಪಯೋಗಿಸ್ಕೊಂಡ್ರೆ ಸೊ ನಿಜವಾದ ಅದ್ಭುತ ಫಲಿತ ಸಿಗತ್ತೆ. ಏನಿಲ್ಲ, ನೇರವಾಗಿ ಸ್ವಿಚ್ ವರ್ಡ್ಸಿಂದ ಫಲಿತ ಗ್ಯಾರಂಟಿ ಬರುತ್ತೆ. ಯಾಕಂದರೆ ಇದು ಸಬ್ ಕಾನ್ಷಿಯಸ್ ಮೇಲೆ ವರ್ಕ್ ಆಗುತ್ತೆ. ಅಂದರೆ ನಿಮ್ಮ ಉಪಪ್ರಜ್ಞಾ ಮನಸ್ಸು ಮೇಲೆ ವರ್ಕ್ ಮಾಡಿ ನಿಮಗೆ ಫಲಿತ ಕೊಡತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಈ ಸ್ವಿಚ್ ವರ್ಡ್ಸನ್ನು ನಾನು ಎಕ್ಸಾಂಪಲ್ ಒಂದು ಹೇಳಿದ್ದೀನಿ, ಥ್ಯಾಂಕ್ಸ್ ಅಂತದ್ದು ಒಂದು ವರ್ಡ್. ಅದೇ ರೀತಿಯಲ್ಲಿ ಅನೇಕ ಪದಗಳಿದೆ, ಆಯಿತಾ.
ಅದು ಮುಂದಿನ ತರಗತಿಯಲ್ಲಿ ಅದನ್ನು ನಿಮಗೆ ಜಸ್ಟ್ ಇವತ್ತು ಇಂಟ್ರಡಕ್ಷನ್ ಮಾತ್ರ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಏನೇನು ಮಾಡ್ಬೋದು ನಾವು, ಇನ್ನು ಏನೇನು ಕಲಿಯಬಹುದು ಅಂತ. ಅರ್ಥ ಆಯ್ತಾ? ಇವೆಲ್ಲ ಬಂದಮೇಲೆ ನಮ್ಮ ವೇದಿಕದಲ್ಲಿ ಇನ್ನೂ ಇದಕ್ಕೆ ಸೌಂದರ್ಯ ಹೆಚ್ಚಾಗತ್ತೆ. ಅಂದರೆ ವೇದಿಕ ಸೌಂದರ್ಯ ಇನ್ನೂ ಹೆಚ್ಚಾಗತ್ತೆ. ಖಂಡಿತವಾಗಿ ಇಷ್ಟುವರೆಗೂ ತಿಳ್ಕೊಂಡಿರೋ ಪದ್ಧತಿಗಳು ಏನಿದೆಯೋ ಜೊತೆಗೆ ಇವೆಲ್ಲ ನಾವು ತಿಳ್ಕೊತ ಹೋದರೆ ಇನ್ನೂ ಸೌಂದರ್ಯ ಹೆಚ್ಚಾಗತ್ತೆ. ಯಾವುದೇ ವ್ಯಕ್ತಿಗೆ ನೀವು ಪರಿಹಾರ ಕೊಡೋಂಥ ರೀತಿಯಲ್ಲಿ ನೀವು ತಯಾರಾಗ್ತೀರಾ, ಅದು ಮಾತ್ರ ಸತ್ಯ. ಓಕೆ, ಇದನ್ನು ತಿಳ್ಕೊಳ್ಳಿ. ಸೊ ಇದು ಈ ಅಂದರೆ ವಿಭಿನ್ನ ಪದ್ಧತಿಗಳು ಏನೇನು ತಿಳ್ಕೊಳಕ್ಕೆ ಹೋಗ್ತೀವಿ ಅಂತ ನಿಮಗೆ ಹೇಳಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ.